ಹೆಲೋ ಮೆಗಾ ಗೇಮರ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತೊಂದು ಕ್ರೇಜಿ ಗೇಮ್ ಜೊತೆ ಬಂದಿರ ಅಂದ್ಕೊಳ್ಳಿ. ಸೊ ಅದೇ ಬಂದುಬಿಟ್ಟು ಸ್ಕೂಲ್ ಬಾಯ್ ರನ್ ಅವೇ ಅಂತ ಒಂದು ಗೇಮು. ಈ ಗೇಮ್ ನೀವು ಕೇಳಿರ್ತೀರ, ಆಸಮ್ ಗೇಮ್ ಇದಂತೂ. ಸೊ ಈ ಹುಡುಗ ಇದನ್ನೆಲ್ಲ ಇವನ್ನ ಅವ್ರ ಅಪ್ಪ ಅಮ್ಮನಿಂದ ಎಸ್ಕೇಪ್ ಮಾಡಿಸ್ಬೇಕು. ಎಷ್ಟೊಂದು ಎಸ್ಕೇಪ್ಸ್ ಇದೆ ಇದರಲ್ಲಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಆಸಮ್ ಆಗಿರುತ್ತೆ ಈ ಗೇಮ್ ಮಾತ್ರ. ಈ ವಿಡಿಯೋ ಇಷ್ಟಲ್ಲಿ ಲೈಕ್ ಮಾಡಿ ಆಯಿತಾ. ಇಲ್ಲಿ ಕೆಲವೊಂದು ರೂಲ್ಸ್ ಇದೆ, ಅದೇನಂತ ಹೋದಾಗ. ಸೊ 3 attempts ಇರುತ್ತೆ. ಪೇರೆಂಟ್ಸ್ ಡು ನಾಟ್ ಚೆಕ್ ದ ಪ್ಲೇಯರ್, ಪೇರೆಂಟ್ಸ್ ರನ್ ಸ್ಲೋಲಿ, ಪೇರೆಂಟ್ಸ್ ಮೂವ್ ಟುವರ್ಡ್ಸ್ ದ ನಾಯ್ಸ್ ಆಫ್ಟರ್ 4 seconds, ಪೇರೆಂಟ್ಸ್ ಕಾಮ್ಲಿ ಮೂವ್ ಟುವರ್ಡ್ಸ್ ದ ನಾಯ್ಸ್. ಓಕೆ ಗೈಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ಸ್ ಅಂತಲೇ ಹೇಳ್ಬೋದು. ಸೊ ಬಿಡಿ ಹೋಗೋಣ, ಲೆಟ್ಸ್ ಗೋ ಅಂತ ಹೋಗ್ತಾ ಇದ್ದಾನೆ ಹುಡುಗ. ಬಂದಿದ ತಕ್ಷಣ ಕಂಪ್ಯೂಟ್ರಲ್ಲಿ ಆಟ ಆಡ್ತಿದ್ದೆ. ನಾವು ಕೂಡ ಚೈಲ್ಡ್ಹುಡ್ಡಲ್ಲಿ ಇದನ್ನೇ ಅಲ್ವಾ ಮಾಡ್ತಿದ್ದು. ಇಲ್ಲ ಆಟ ಆಡೋಕೆ ಹೋಗ್ತಿದ್ವಿ, ಇಲ್ಲ ಮನೇಲಿ ಕಂಪ್ಯೂಟರ್ ಹತ್ರ ಟಿ ವಿ ಇದ್ದರೆ ಅದನ್ನು ನೋಡ್ಕೊಂಡು ಕೂತ್ಕೊತಿದ್ವಿ. ಇವ್ನ ಫ್ರೆಂಡ್ ಕರೀತಾ ಇದ್ದಾನೆ ಆಟ ಆಡೋಕ್ಕೆ ಬಾ ಅಂತ. ಈ ಸ್ನೋಲ್ಲಿ ಆಟ ಆಡ್ಬೇಕಾ ಇವನು? ಅಯ್ಯೋ, ಇವರಮ್ಮ ಹತ್ರ ಬಂದ. Did you finish your homework? Yes, all done. Then show me your class journal. ಗಾಯ್ಸ್, ಇವರಮ್ಮ ಮಾಸ್ ಕಾರ್ಡ್ ತೊಗೊಂಬರಕ್ಕೆ ಹೇಳಿದ್ರು. ತೊಗೊಂಬಂದ. ಇವ್ನ ಮಗ ನೋಡಿದ್ರೆ ಓಹೋ, ಅಣ್ಣ ಫೇಲು. ಸರಿಯಾಗಿ ಉಗಿಸ್ಕೊಂತವ್ರು ಅವ್ರ ಅಮ್ಮನ ಹತ್ರ. ಇವತ್ತು ಆಚೆ ಹೋಗೋದು ಇಲ್ಲ, ಎಂಥದ್ದು ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಓದ್ಕೊ ಅಂತ ಹೇಳ್ತಾರೆ. ಅಯ್ಯೋ, ಡೋರ್ ಕಿತ್ತಾಕ್ಬಿಟ್ರೆ ಅಂದ್ಕೊಂಡೆ ನಾನು. ಓಕೆ 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 ಇವಾಗ ಇವನ್ನ ಇಲ್ಲಿಂದ ಅಂದರೆ ಇವ್ರ ಮನೆಯಿಂದ ಇವಾಗ ಎಸ್ಕೇಪ್ ಮಾಡಿಸ್ಬೇಕು ಈ ಹುಡುಗನ್ನ. ಯಪ್ಪ, ಓಕೆ ಓಕೆ ಎಸ್ಕೇಪ್ ಮಾಡಿಸ್ತೀನಿ ಬಿಡಪ್ಪ. ಅದಕ್ಕೆ ಬಂದಿದ್ದೀನಿ, ಇವ್ನಿಗೆ ಓಡೋಕ್ಕೆ ಇಷ್ಟ ಇಲ್ವಂತ, ಅದಕ್ಕೆ ಎಸ್ಕೇಪ್ ಮಾಡಿಸ್ಬೇಕಂತ. ಈಗ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇದೇನೋ ಹೌದು ಲೈಟಿಂದದು. ಇಲ್ಲಿ ಕಂಪ್ಯೂಟರ್ ಇದೆ, ಅದನ್ನು ಆನ್ ಮಾಡಿದ್ರೆ ಏನಂತರ ಆಗುತ್ತಾ ನೋಡಬೇಕು. ಕಂಪ್ಯೂಟ್ರಲ್ಲಿ ಏನು ಬರುತ್ತೆ ಅಂತ. ಇಲ್ಲಿ ಏನೇನೋ ಇಟ್ಟಿದ್ದಾರೆ, ರೂಬಿಕ್ಸ್ ಕ್ಯೂಬ್ ಎಲ್ಲ ಇಟ್ಟಿದ್ದಾರೆ. ಏನೋ ಕೋಡ್ ಇದೆ ಇಲ್ಲಿ, ಯೂಸ್ಫುಲ್ ಆಗಿರ್ಬೋದು ಇದು. ಏನೇನೋ ಇಟ್ಟಿದ್ದಾರೆ ಈ ಶೆಲ್ಫಲ್ಲೆಲ್ಲ, ಏನಂತ ಗೊತ್ತಿಲ್ಲ. ಇದರಲ್ಲೇನೋ ಕೋಡ್ಸ್ ಎಲ್ಲ ಇದೆ, ಬಟ್ ಏನಕ್ಕೆ ಯೂಸ್ ಮಾಡಬೇಕಂತ ಗೊತ್ತಿಲ್ಲ. ಇದೆ ಅದು ಫೋಟೋ ಇದೆ. ಅಲ್ಲಿಂದ ಏನೋ ಬರ್ತಿದೆ. ಗೈಸ್, ಒಂದು ಡೇಟ್ ಆಫ್ ಬರ್ತು. ಓಕೆ, ಗೊತ್ತಿಲ್ಲ, ಏನಕ್ಕಾದ್ರೂ ಒಂದು ಯೂಸ್ ಆಗೇ ಆಗುತ್ತೆ ಇದನ್ನೆಲ್ಲ. ನೋಡಿ, ಫೋಟೋಯಿಂದ ಒಂದು ಡೇಟ್ ಆಫ್ ಬರ್ತ್ ಬರ್ತಿದೆ, 2002 ಅಂತ. ಸೊ ಈಗ ಕಂಪ್ಯೂಟ್ರ್ ಆನ್ ಮಾಡೋಣ. CPU ಮೇಲೆ ಹೋಗ್ತದೆ, ಕಂಪ್ಯೂಟ್ರ್ ಆನ್ ಆಗುತ್ತೆ. ಸೊ ಲೋಡ್ ಆಗ್ತಿದೆ. ಅಯ್ಯೋ, ಕಂಪ್ಯೂಟರ್ ಸೌಂಡ್ಗೆ ಅವ್ರ ಅಪ್ಪ ಅಮ್ಮ ಬಂದರೆ ಸಾಕು. ಪಾಸ್ವರ್ಡ್ ಕೇಳ್ತಾ ಇದೆ ಗೈಸ್. ಏನು ಪಾಸ್ವರ್ಡು ಗೊತ್ತಿಲ್ವಲ್ಲ. ಆ್ಯಂಡ್ರಿವ್ ಅಂತ ಕ್ಲೂ ಕೊಡ್ತಾ ಇದೆ, ಬಟ್ ಅದಾದಮೇಲೆ ಏನು ಹೊಡಿಬೇಕು ಅಂತ ಗೊತ್ತಿಲ್ಲ. ಸೊ ಏನು ಹೊಡಿಬೇಕಂತಲೇ ಗೊತ್ತಿಲ್ಲ. ಸೊ ಜಸ್ಟ್ ಆ್ಯಂಡ್ರಿವ್ ಅಂತ ಹೊಡಿತೀನಿ. ಅವಾಗ ಏನಾದರೂ ಹಿಂಟ್ ಕೊಡುತ್ತಾ ಇನ್ನೊಂದು ನೋಡೋಣ. ಅವ್ನು ಡೇಟ್ ಆಫ್ ಬರ್ತ್ ಆಗ್ತಾಯಿದ್ದೀನಿ ಅದ್ರ ಜೊತೆ. ವಾವ್ ಗಾಯ್ಸ್, ಐ ಜಸ್ಟ್ ಫೌಂಡ್ ಇಟ್. ಇದು ಪಾಸ್ವರ್ಡ್ ಬಂದುಬಿಟ್ಟು ಆ್ಯಂಡ್ರಿವ್ 2002 ಅಂತ. ಸೊ ಇದು ಮೇಲ್ ಅಂತ ಇತ್ತಲ್ಲ, ಅದನ್ನು ಓದ್ತದೆ. ಸೊ ಇಲ್ಲಿ ಡ್ಯಾಡ್ ಮಾಮ್ ಅಂತ ಎಲ್ಲ ಇದೆ. ಅವ್ನ ಫ್ರೆಂಡ್ಸ್ದೆಲ್ಲ ಸ್ಕೂಲ್ ಬಗ್ಗೆ ಏನೋ ಡಿಸ್ಕಸ್ ಮಾಡಿದ್ದಾನೆ. ಬಿಡಿ, ಇಲ್ಲಿ ನಮಗೆ ಯಾರೇ ಥರ ಎಸ್ಕೇಪ್ ಆಗಬೇಕು ಅಂತ ಗೊತ್ತಾಗಬೇಕಂದ್ರೆ ಟರ್ಮಿನಲ್ ಅಂತ ಇದೆಯಲ್ಲ ಗೈಸ್. ಸೊ ಅದನ್ನು ಒತ್ಬಿಟ್ಟು ನಾವು ಮೆನು ಮೋಡ್ ಆನ್ ಅಂತ ಟೈಪ್ ಮಾಡಿದ್ರೆ ನಾವು ಯಾವುದೇ ಥರ ಎಸ್ಕೇಪ್ ಆಗಬೇಕು ಅಂದರೆ ಯಾವುದೇ ಥರ ಎಸ್ಕೇಪ್ಸ್ ಇದೆ ಅಂತ ನಮಗೆಲ್ಲನೂ ತೋರಿಸುತ್ತೆ. ಸೊ ಮೆನು ಮೋಡ್ ಆನ್ ಅಂತ ಟೈಪ್ ಮಾಡಿ ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಸೊ ಈಗ ನಾನು ಟೈಪ್ ಮಾಡ್ತಾಯಿದ್ದೀನಿ, ಮೆನು ಮೋಡ್ ಆನ್ ಅಂತ ಟೈಪ್ ಮಾಡಿ ಗೈಸ್. ಇಷ್ಟೇ, ಮೆನು ಮೋಡ್ ಆನ್ ಅಂತ ಟೈಪ್ ಮಾಡಿದಾಗ ಎಂಟ್ರ್ ಕೊಟ್ಟರೆ ನಿಮಗೆ ನೋಡಿ ನಾನು ಯಾಕೆ ಎಸ್ಕೇಪ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ನೀವು ಯಾವ ಎಸ್ಕೇಪ್ ಕಂಪ್ಲೀಟ್ ಮಾಡ್ತೀರಲ್ಲ ಅದಕ್ಕೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಸೊ ನಾನಿವಾಗ ಪ್ಲ್ಯಾನ್ ಮಾಡ್ತಾ ಇರೋದು ಸ್ಮಾಲ್ ಗೇಟ್ ಎಸ್ಕೇಪ್ ಅಂತ. ಅದು ಈಸಿನೇ ಇದೆ, ಬಟ್ ತುಂಬ ಪೇಷನ್ಸ್ ಬೇಕಾಗುತ್ತೆ. ಸೊ ಅದು ಹೆಂಗೆ ಸ್ಮಾಲ್ ಗೇಟ್ ಎಸ್ಕೇಪ್ ಅಂದರೆ ಅದು ಸ್ಮಾಲ್ ಗೇಟ್ ಅದು ಫಸ್ಟ್ ಆಫ್ ಆಲ್ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಸೊ ಕಂಪ್ಯೂಟರ್ನ ಆಫ್ ಮಾಡಿ ಇಲ್ಲಿ ಬಂದರೆ ನೀವು ನೋಡ್ಬೋದಲ್ಲ, ಒಂದು ಗೇಟ್ ಇದೆ ಸಣ್ಣದು. ಸೊ ಅದೇ ಸ್ಮಾಲ್ ಗೇಟು. ನಾವು ಅದ್ರ ಥ್ರೂ ಎಸ್ಕೇಪ್ ಆಗಬೇಕು. ಅದು ಹೆಂಗೆ, ಅದು ವೆರಿ ವೆರಿ ಡಿಫಿಕಲ್ಟ್ ಅಲ್ವಾ. ಸೊ ಅದಕ್ಕೆ ನನಗೊಂದು ಐಡಿಯಾ ಬಂದಿದೆ. ಇವ್ರ ಅಮ್ಮನ ಹತ್ರ ಬೀಗ ಇರುತ್ತೆ. ಸೊ ನಾವು ಆ ಡೋರ್ನ ತೆಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದು ಹೆಂಗಂದರೆ ಇದರಲ್ಲಿ ಲಾಜಿಕ್ ಇಲ್ಲ ಬಿಡಿ. ಬಟ್ ಇಲ್ಲಿ ನೋಡಿ, ಅಲ್ಲೊಂದು ಬೆಲ್ ಇದೆ ಅಲ್ವಾ, ರೆಡ್ ಕಲರ್ ಬಟನ್ ಕಾಣಿಸ್ತಲ್ವ. ಸೊ ಅದು ನೋಡ್ತಾರೆ, ಬೆಲ್ ರಿಂಗ್ ಆಗುತ್ತೆ. ಆವಾಗ ಅವರಮ್ಮ ಬಂದ್ಬಿಟ್ಟು ಡೋರ್ನ ತೆಗಿತಾರೆ. ಆವಾಗ ನಾವು ಎಸ್ಕೇಪ್ ಆಗ್ಬೋದು. ಬಟ್
ಜಾಸ್ತಿ ಸಲ ನಾವು ಯಾವಾಗ ಬೆಲ್ ರಿಂಗ್ ಮಾಡ್ತೀವಲ್ಲ ಆವಾಗ ಅವರಮ್ಮ ಬಂದುಬಿಟ್ಟು ಏನು ಗೇಟ್ ತೆಕ್ಕೊಂಡು ಆಚೆ ಹೋಗಿ ಬೈತಾರೆ. ಸೊ ಆ ಗೇಟ್ ತೆಗೆದಾಗ ನಾವು ಎಸ್ಕೇಪ್ ಆಗಬೇಕಾಗುತ್ತೆ. ಯಪ್ಪ ಇದಂತೂ ತುಂಬ ಕಷ್ಟ ಇದೆ ಗೈಸ್. ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು. ಯಪ್ಪ ತುಂಬ ಅಂದರೆ ತುಂಬ ಕಷ್ಟ ಇದೆ ಮತ್ತು ಪೇಷನ್ಸ್ ಕೂಡ ಬೇಕು. ಸೊ ಅದಕ್ಕೆ ಬನ್ನಿ ಹೋಗೋಣ, ಟ್ರೈ ಮಾಡೇ ಬಿಡೋಣ ಏನು ಹೆಂಗಾಗುತ್ತೆ ಎಸ್ಕೇಪು ಅಂತ. ಈಗ ಶಿಟ್ ಅವರಮ್ಮ ಎಕ್ಸಾಸ್ಟ್ ಆಫ್ ಮಾಡೋಕ್ಕೆ ಬರ್ತಾಯಿದ್ರು ಗೈಸ್. ಬೇಗ ಇಲ್ಲಿಂದ ಎಸ್ಕೇಪ್ ಆಗಬೇಕು, ಬೇಗ ಬೇಗ ಬೇಗ. ಮೈ ಗಾಡ್, ಜಸ್ಟ್ ಮಿಸ್ ಆಗಿದ್ದೀನಿ. ಅವರಮ್ಮ ಎಕ್ಸಾಸ್ಟ್ ಆಫ್ ಮಾಡೋಕ್ಕೆ ಆಚೆ ಬರ್ತಾರೆ. ಯಪ್ಪ ಜಸ್ಟು ಮಿಸ್ ಆದೆ ನಾನು. ಇವಾಗ ನಾನು ಏನಾದರೂ ಅಲ್ಲೇ ಇದ್ದಿದ್ರೆ ಅವರಮ್ಮನ ಕೈಯಲ್ಲಿ ಸಿಗಾಕ್ಕೊತಿದ್ದೆ ನಾನು. ಗೈಸ್ ನಾನು ಹೇಳಿದೆ ತಾನೆ, ಇದಕ್ಕೆ ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು. ಸೊ ಅವರಮ್ಮ ಕೂಡ ಬೆಲ್ ರಿಂಗ್ ಆಗಿದ ತಕ್ಷಣ ಇನ್ನು ಅವರಮ್ಮ ಗೇಟ್ ತೆಗೆಯಲ್ಲ, ಎಸ್ಕೇಪ್ ಆಗೋಕ್ಕಾಗಲ್ಲ. ಅವರಪ್ಪ ಕೂಡ ಆಗಲ್ಲ, ಆಚೆ ಬರ್ತಿರ್ತಾನೆ. ಸೊ ಇಬ್ಬರು ಕೈಯಲ್ಲೂ ಸಿಗಾಕೊಂಡ್ರೆ ಅಷ್ಟೇ, ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಬರೀ 3 ಅಟೆಂಪ್ಟ್ಸ್ ಅಷ್ಟೇ ಇರುತ್ತೆ. ಅದೇನೇ ಆಗಲಿ ಹೋಗಿ ಟ್ರೈ ಮಾಡಿ ಬಿಡೋಣ. ಬನ್ನಿ ಐ ಆಮ್ ಗೋಯಿಂಗ್ ಗೈಸ್.